ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಈ ರೀಡಿಂಗ್ ಅನ್ನೋದು ಯಾವ ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಈ ರೀಡಿಂಗ್ನಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ರೆ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಪ್ರೆಸೆಂಟಲ್ಲಿ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇವರ ಮತ್ತು ನಿಮ್ಮ ನಡುವೆ ಯಾವುದೋ ಒಂದು ನೆಗೆಟಿವಿಟಿ ಇರಬಹುದು. ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಾಂಪ್ಲಿಕೇಶನ್ ಅನ್ನೋದು ಬಂದಿರಬಹುದು. ಹಾಗಾಗಿ ಈ ಪರ್ಸನ್ ಸ್ವಲ್ಪ ಇಮೋಷ್ನಲಿ ಡೌನ್ ಆಗಿದ್ದಾರೆ ಅಥವಾ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರಾ ಅಥವಾ ಇಲ್ವಾ ಅಂತ ನೋಡೋದಾದರೆ ನಿಮ್ಮ ಜೊತೆ ಫ್ಯಾಮಿಲಿಯನ್ನು ನೋಡ್ತಾ ಇರಬಹುದು. ನಿಮ್ಮನ್ನು ಒಂದು ಪ್ರಿನ್ಸೆಸ್ ರೀತಿಯಲ್ಲಿ ಇವರು ನೋಡ್ತಿರಬಹುದು. ನೀವು ಮೇಲ್ ಆಗಿರಬಹುದು ಅಥವಾ ಫೀಮೇಲ್ ಆಗಿರಬಹುದು. ನಿಮ್ಮನ್ನು ಕಿಂಗ್ ಅಥವಾ ಕ್ವೀನ್ ರೀತಿಯಲ್ಲಿ ಇವರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳಿರಬಹುದು. ಆ ರೀತಿ ನಿಮ್ಮನ್ನು ಒಂದು ಹೈ ಲೆವೆಲಲ್ಲಿ ನೋಡ್ತಾ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟಿವ್ ಫೀಲ್ ಮಾಡ್ಕೊಳ್ತಾ ಇರಬಹುದು. ತುಂಬ ಪ್ಯಾಷನಟ್ ಆಗಿರಬಹುದು. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಪ್ರಾಬ್ಲಮ್ಸ್ಗಳು ಬಂದಿದ್ದರೂ, ಯಾವುದೇ ತೊಂದರೆ ಬಂದಿದ್ದರೂ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿದ್ರೂ ಕೂಡ ಇಲ್ಲಿ ಈ ಪರ್ಸನ್ ಅಂತೂ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಲವ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಮದರ್ ರಿಲೇಷನ್ಶಿಪ್, ನಿಮ್ಮ ತಾಯಿಯ ಬಗ್ಗೆ ನೋಡ್ತಾ ಇರ್ಬೋದು ಅಥವಾ ಮಕ್ಕಳ ಬಗ್ಗೆ ನೋಡ್ತಾ ಇರ್ಬೋದು, ಅಥವಾ ನೀವು ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಒಂದು ಒಳ್ಳೆ ಹೈ ಲೆವೆಲ್ನಲ್ಲಿ ನಿಮ್ಮನ್ನು ಈ ಪರ್ಸನ್ ನೋಡ್ತಾ ಇದ್ದಾರೆ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಏನಾದರೂ ಬಂದಿರ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಈ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು, ಇನ್ವಾಲ್ವ್ ಆಗಿರಬಹುದು. ಥರ್ಡ್ ಪಾರ್ಟಿ ಅನ್ನೋರು ಫ್ಯಾಮಿಲಿ ಆಗಿರಬಹುದು, ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಅಥವಾ ಇವರ ಕೆರಿಯರ್ ಆಗಿರಬಹುದು. ಏನೇ ಆಗಿದ್ರೂ ಕೂಡ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಇಶ್ಯೂ ಬಂದಿರಬಹುದು. ಅದು ಥರ್ಡ್ ಪಾರ್ಟಿ ರೀತಿಯಲ್ಲಿ ನಿಂತಿರಬಹುದು. ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ನೆನೆಸ್ಕೊಳ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ, ಇವರ ಬಗ್ಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಈ ಪರ್ಸನ್ಗೆ ಬಂದಿದೆ. ಆ ರೀತಿ ಕೂಡ ಥಿಂಕ್ ಮಾಡ್ತಾರೆ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇರಬಹುದು. ನೀವು ಇವ್ರ ಜೊತೆ ಇದ್ದರೆ ತುಂಬ ಖುಷಿಯನ್ನು ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ಮನಸ್ಸಿಗೆ ಇವರಿಗೆ ಸಮಾಧಾನ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಹ್ಯಾಪಿನೆಸ್ ಸಿಗುತ್ತೆ. ನಿಮ್ಮಿಬ್ಬರ ಕನೆಕ್ಷನ್ನು ಒಂದು ಒಳ್ಳೆಯ ಕನೆಕ್ಷನ್ ಅಂತ ಈ ಪರ್ಸನ್ ಯೋಚನೆ ಮಾಡ್ತಾ ಇರ್ಬೋದು. ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಏನಾದರೂ ಆಗಿದ್ದರೆ ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರಬಹುದು. ನಿಮ್ಮ ನೆನಪುಗಳು ಇವರ ಮನಸ್ಸಿನಲ್ಲಿ ಯಾವಾಗಲೂ ಇರ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಎನರ್ಜಿ ಅನ್ನೋದು ತುಂಬ ಹೈಯಲ್ಲಿದೆ. ಯಾವ ರೀತಿ ಅಂದರೆ ತುಂಬ ನೆನಪು ಮಾಡ್ಕೊಳ್ತಾರೆ, ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿಟ್ಟಿದ್ದಾರೆ, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಿಮ್ಮನ್ನು ನೋಡ್ತಾರೆ. ಸಡನ್ನಾಗಿ ಈ ಪರ್ಸನ್ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಈ ಪರ್ಸನ್ ಎನರ್ಜಿ, ಇವರ ಸ್ಟ್ರೆಂತ್ ಅನ್ನೋದು ಸ್ವಲ್ಪ ಲೋ ಆಗಿರಬಹುದು. ಬಟ್ ಇವರು ಹೈ ಎನರ್ಜಿಯಲ್ಲಿ ಇರೋ ಥರ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು, ಯಾವುದಾದ್ರೂ ಸಿಚುವೇಶನ್ ಅಡ್ಡ ಬಂದರು, ಯಾವುದಾದ್ರೂ ಥರ್ಡ್ ಪಾರ್ಟಿ ರೀತಿಯಲ್ಲಿ ಸಿಚುವೇಶನ್ಗಳು ಅಡ್ಡ ಬಂದು ನೀವಿಬ್ಬರು ದೂರ ಆಗಿದ್ದರೆ, ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಇವರ ಎನರ್ಜಿ ಸ್ವಲ್ಪ ಸ್ಲೋ ಆಗಿರಬಹುದು. ಬಟ್ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ, ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋದು ಎನರ್ಜಿ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವೊಂದು ಸಲ ತುಂಬ ನೆಗೆಟಿವ್ ಆಗಿ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಇವರು ಥಿಂಕ್ ಮಾಡಬಹುದು. ನೆಗೆಟಿವಿಟಿ ಅನ್ನೋದು ಇವರ ಮನಸ್ಸಿನಲ್ಲಿ ಬಂದಿರಬಹುದು. ನೆಗೆಟಿವ್ ಥಾಟ್ಸ್ ಅನ್ನೋದು ಇವ್ರು ತುಂಬ ಬಂದಾಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ಗೆ ಸಾಧ್ಯ ಆಗದೆ ಇರಬಹುದು. ನಿಮ್ಮಿಬ್ಬರ ನಡುವೆ ಪ್ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿ ಇನ್ನೂ ಇದೆ. ಬಟ್ ಒಂದೊಂದು ಬಾರಿ ಇವರು ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾರೆ. ಯಾಕೆ ಈ ರೀತಿ ಆಯಿತು, ಮುಂದಕ್ಕೆ ಏನಾಗಬಹುದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮನಸ್ಸಿನಲ್ಲಿ ಏನೇ ನೆಗೆಟಿವಿಟಿ ಬಂದಿರಬಹುದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಓವರ್ ಥಿಂಕಿಂಗನ್ನು ಇವರು ಮಾಡ್ತಾ ಇರ್ಬೋದು ಅಥವಾ ನೀವು ಮಾಡ್ತಾ ಇರ್ಬೋದು. ಇದು ನಿಮ್ಮ ತಪ್ಪಲ್ಲ ಅಥವಾ ಈ ಪರ್ಸನ್ನ ತಪ್ಪು ಕೂಡ ಅಲ್ಲ.
ಸಿಚುವೇಶನ್ ಅನ್ನೋದು ಈ ರೀತಿ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಯೋಚನೆಗಳಿದೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಮ್ಮಿಬ್ಬರ ಮಧ್ಯೆ ಯಾಕೆ ಇಷ್ಟೊಂದು ಡೌಟ್ ಬಂತು ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಒಂದು ಒಳ್ಳೆಯ ದಾರಿ ಇತ್ತಲ್ಲ, ಒಂದೇ ಸಲ ಇಷ್ಟೊಂದು ಟಫ್ ಆಯ್ತಲ್ಲ ಸಿಚುವೇಶನ್ ಅನ್ನೋದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ನಾವಿಬ್ಬರು ಸ್ಟ್ರಾಂಗ್ ಆಗಿ ಇದ್ದಿದ್ರೆ, ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರೆ ಇಷ್ಟೊಂದು ಇಶ್ಯೂ ಬರ್ತಾ ಇರಲಿಲ್ವೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರಬಹುದು. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಇಶ್ಯೂ ಕೂಡ ಬಂದಿರಬಹುದು. ಇದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಇನ್ಸೆಕ್ಯೂರಿಟಿ ಫೀಲ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ಸುತ್ತಮುತ್ತಲಿನ ಇನ್ಫ್ಲೂಯೆನ್ಸ್ ಕಾರಣ ಕೂಡ ಆಗಿರಬಹುದು. ಅದಲ್ಲದೆ ನಾನು ಮೊದಲೇ ಹೇಳಿದ ಹಾಗೆ ಥರ್ಡ್ ಪಾರ್ಟಿ ಎಫೆಕ್ಟ್ ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅಂದರೆ ಯಾವುದೋ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ಬಾರ್ದು. ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರಬಹುದು, ಅಥವಾ ಇವರ ಮೆಂಟಲಿ ಯಾವುದಾದ್ರೂ ಸಿಚುವೇಶನಿಂದ ತುಂಬ ಸ್ಟ್ರೆಸ್ ಆಗಿರಬಹುದು. ಇದೆಲ್ಲವೂ ಕೂಡ ಒಂದು ಥರ್ಡ್ ಪಾರ್ಟಿಯಲ್ಲಿ ನಿಲ್ಲುತ್ತೆ. ಈ ಪರ್ಸನ್ ಅದರ ಬಗ್ಗೆ ತುಂಬ ಪ್ರೆಷರನ್ನು ತಗೊಂಡಿರಬಹುದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಆ ರೀತಿಯ ಸಿಚುವೇಶನ್ ಕೂಡ ಎದುರಾಗಿರಬಹುದು. ಏನೇ ಆಗಿದ್ರೂ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟಲ್ಲಿ ಸ್ವಲ್ಪ ಬ್ರೇಕ್ ಬಂದಿರಬಹುದು. ಇವರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಫೀಲಿಂಗ್ಸ್ಗಳು ಇರಬಹುದು ಅಂದರೆ, ಈ ಪರ್ಸನ್ ನಿಮಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ನಿಮ್ಮನ್ನು ತುಂಬ ಸ್ಪೆಷಲ್, ರೇರ್, ಬ್ಯೂಟಿಫುಲ್ ಸೋಲ್ ಅಂತ ಇವರು ನೋಡ್ತಾರೆ. ಇವರ ಮನಸ್ಸಿನಲ್ಲಿ ತುಂಬ ಮೆಮೊರೀಸ್ಗಳಿದೆ ನಿಮ್ಮ ಬಗ್ಗೆ. ಇವರು ಎಷ್ಟೇ ಮೆಂಟಲಿ ಸ್ಟ್ರೆಸ್ಸಲ್ಲಿದ್ದರೂ ಕೂಡ ನಿಮ್ಮ ನೆನಪು ಇವರಿಂದ ಮನಸ್ಸಿಂದ ಹೋಗ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೆ ಅಂದರೆ, ಈ ಪರ್ಸನ್ಗೆ ನೀವು ಇವ್ರ ಜೊತೆ ಇದ್ದರೆ ಇವರಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅಂದರೆ ನೆಮ್ಮದಿ ಇರುತ್ತೆ, ಎಲ್ಲ ರೀತಿಯಿಂದಲೂ ಪೀಸ್ ಅನ್ನೋದು ಇರುತ್ತೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಮೆಮೊರೀಸ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಇದೆ. ಅದೇ ರೀತಿ ಇವರು ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ವ್ಯಾಲ್ಯೂ ಇದೆ, ನೀವು ತುಂಬ ಪ್ರೀಷಿಯಸ್ ಅಂತ ಅಂದ್ಕೊಳ್ತಾರೆ. ಈ ಪರ್ಸನ್ ನಿಮ್ಮನ್ನು ಒಬ್ಬ ಕಿಂಗ್ ಅಥವಾ ಕ್ವೀನ್ ಥರ ನೋಡ್ತಾರೆ. ತುಂಬಾ ಸ್ಟ್ರಾಂಗ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ನೆನಪು ಇವರ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಇವರು ಯಾವ ರೀತಿ ಹಿಡನ್ ಡಿಸೈರ್ಸನ್ನು ಇಟ್ಕೊಂಡಿರ್ಬೋದು ಅಂದರೆ, ನಿಮ್ಮ ಜೊತೆ ಕ್ಲಿಯರ್ ಆಗಿ ಮಾತಾಡಬೇಕು, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದು ಎಂಡ್ ಆಗಬೇಕು, ನಿಮ್ಮಿಬ್ಬರ ನಡುವೆ ಸ್ಟೆಬಿಲಿಟಿ ಅನ್ನೋದು ಬರಬೇಕು, ಮುಂದೆ ಯಾವುದೇ ಇಶ್ಯೂ ಆದರೂ ಸೀರಿಯಸ್ ಆಗೋದು ಬೇಡ. ಇಂತಹ ಆಸೆಗಳನ್ನು, ಹಿಡನ್ ಡಿಸೈರ್ಸನ್ನು ಇವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನ್ಯೂ ಸ್ಟಾರ್ಟ್ ಆಗಬೇಕು, ಆ ರೀತಿಯ ಚಾನ್ಸ್ ಸಿಗಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇರಬಹುದು. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಜೊತೆ ಸಮಾಧಾನವಾಗಿ ಮಾತಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡ್ಕೋಬೇಕು, ಸ್ವಲ್ಪ ಎಮೋಷ್ನಲಿ ಓಪನ್ ಅಪ್ ಆಗಬೇಕು, ನಿಮ್ಮ ಎನರ್ಜಿನ ಅಬ್ಸರ್ವ್ ಮಾಡಬೇಕು, ಸ್ಮಾಲ್ ರೀಕನೆಕ್ಟ್ ಅಟೆಂಪ್ಟ್ ಮಾಡಬೇಕು, ಅಂದರೆ ಚಿಕ್ಕದಾಗಿ ಮೆಸೇಜ್, ಕಾಲ್ ಮಾಡಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಇವರು ಸಡನ್ನಾಗಿ ದೂರ ಹೋಗಿದರೆ ಅದಕ್ಕೆ ಕಾರಣ ಇವರು ಅಲ್ಲ, ನೀವು ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಸಿಚುವೇಶನ್ ಬಂದಿರಬಹುದು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರಬಹುದು. ನಿಮ್ಮಿಬ್ಬರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಸ್ಟಿಲ್ ಇನ್ನೂ ಕನೆಕ್ಷನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಇದೆ. ಸ್ಟಿಲ್ ಇನ್ನೂ ಲವ್ ಅನ್ನೋದು ತುಂಬಾ ಇದೆ ನಿಮ್ಮಿಬ್ಬರ ನಡುವೆ. ಹೋಪ್ ಅನ್ನೋದನ್ನು ಇಬ್ಬರೂ ಕೂಡ ಇಟ್ಕೊಂಡಿದ್ದೀರಾ. ಮತ್ತೆ ನ್ಯೂ ಬಿಗಿನಿಂಗ್ ಆಗ್ಬೋದು ಅಂತ ಕಾಯ್ತಾ ಇದ್ದೀರಾ. ನಿಮ್ಮಿಬ್ಬರ ಮಾತಿನಲ್ಲಿ ಕ್ಲಾರಿಟಿಗಾಗಿ ನೀವು ಕಾಯ್ತಾ ಇದ್ದೀರಾ. ಎಮೋಷ್ನಲಿ ಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ನೆಗೆಟಿವ್ ಆಗಿ ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ರು ಕೂಡ ಇಬ್ಬರ ಮನಸ್ಸಿನಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ಬಂದಿರಬಹುದು. ಇವರು ಕೂಡ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ನೀವು ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಏನೇ ಆಗಿದ್ರೂ ಫ್ಯೂಚರ್ನಲ್ಲಿ ಅದು ಸಾಲ್ವ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ, ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇರಬಹುದು. ಅದೇ ರೀತಿ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಪ್ರಭಾವಿತರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ನಿಮ್ಮ ಮಾತಿರ್ಬೋದು, ನಿಮ್ಮ ಬಿಹೇವಿಯರಿಂದ ಆಗಿರ್ಬೋದು, ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ನೆಸ್ ಅಂತ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು ಬರ್ತಾ ಇರಬಹುದು, ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕೆಲವರಲ್ಲಿ ಇರಬಹುದು. ಆದರೂ ಕೂಡ ಏನೇ ಪ್ರಾಬ್ಲಮ್ಸ್ಗಳು ಬಂದಿದ್ರೂ ಕೂಡ, ಎಷ್ಟೇ ನೀವು ಜಗಳ ಆಡಿದರೂ ಕೂಡ ಈ ಪರ್ಸನ್ಗೆ ನಿಮ್ಮಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ವೇನೋ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಯಾವುದೇ ವಿಷಯ ಬಂದಿದ್ದರೂ, ಎಷ್ಟೇ ದೊಡ್ಡ ವಿಷಯಗಳು ಬಂದಿದ್ದರೂ ಇವರ ಮನಸ್ಸಿನಲ್ಲಿರೋದು ನೀವು ಈ ಪರ್ಸನ್ನ ಲೈಫ್ನಲ್ಲಿ ಇರಬೇಕು, ಯಾವಾಗಲೂ ಕೂಡ ನೀವು ಇವರ ಜೊತೆ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮೆನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ತುಂಬ ಹೈ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮೆನಿಫೆಸ್ಟ್ ಮಾಡ್ತಾ ಇರ್ಬೋದು, ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಥಾಟ್ಸ್ಗಳ ಮೇಲೆ ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಬಾರಿ ಕೆಲವೊಂದು ವಿಷಯದ ಬಗ್ಗೆ ಥಿಂಕ್ ಮಾಡಿದ್ರೆ, ಕೆಲವೊಂದು ಬಾರಿ ಇನ್ನೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು. ಕೆಲವೊಂದು ಬಾರಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಸಡನ್ನಾಗಿ ಪಾಸಿಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ತುಂಬ ವಿಷಯಗಳಿಗೆ ಇವರು ತುಂಬ ಭಯ ಪಟ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅದು ಏನಾದರೂ ಮ್ಯಾನಿಫೆಸ್ಟ್ ಆಗುತ್ತಾ ಅನ್ನೋದರ ಬಗ್ಗೆ ಥಿಂಕ್ ಮಾಡಿ ಬೇಗ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವರ ಮೈಂಡ್ನಲ್ಲಿ ತುಂಬ ವಿಷಯಗಳು ಓಡಾಡ್ತಾ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅನ್ನುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ನಿಮ್ಮನ್ನು ಕಳ್ಕೊಳ್ಳೋದು ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಬಂದಿರಬಹುದು, ಅದೆಲ್ಲವನ್ನು ಎಂಡ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇರಬಹುದು. ನಿಮ್ಮ ಬಗ್ಗೆ ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಪ್ಯಾಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ನಡವಳಿಕೆ ಆಗಿರಬಹುದು, ನಿಮ್ಮ ನಗು ಆಗಿರ್ಬೋದು, ನಿಮ್ಮ ಮಾತುಕತೆ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗ್ತಾ ಇರ್ಬೋದು. ಒಟ್ಟಿನಲ್ಲಿ ನೀವು ಇವರ ರಿಲೇಷನ್ಶಿಪ್ನಲ್ಲಿ ಇರಬೇಕು, ಫ್ಯೂಚರಲ್ಲಿ ಕೂಡ ನೀವು ಇವ್ರ ಜೊತೆ ಇರಬೇಕು ಅಂತ ಥಿಂಕ್ ಮಾಡುವ ಪರ್ಸನ್ ಆಗಿರಬಹುದು. ಈ ಪರ್ಸನ್ಗೆ ನಿಮ್ಮಲ್ಲಿ ಎಲ್ಲ ಮಾತುಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಬೇರೆ ಪರ್ಸನ್ ಜೊತೆ, ಬೇರೆ ವ್ಯಕ್ತಿಗಳ ಜೊತೆ ನೀವು ಕ್ಲೋಸ್ ಏನಾದರೂ ಆಗಿದ್ದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಬೇರೆ ಫ್ರೆಂಡ್ಸ್ ರೀತಿ ನೋಡ್ತಾ ಇರ್ಬೋದು, ಏನಾದರೂ ಆ ರೀತಿ ಕ್ಲೋಸ್ ಆಗಿದ್ದರೆ ಇವರ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರೀತಿ ನಿಮ್ಮನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಕೂಡ ಈ ಪರ್ಸನ್ ತುಂಬ ಎನರ್ಜಿಸ್ಗಳು ಕಾಣಿಸ್ತಾ ಇದೆ. ಅಂದರೆ ಸಡನ್ನಾಗಿ ಪಾಸಿಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಮಿಸ್ಸಿಂಗ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಸ್ವಲ್ಪ ಕಂಟ್ರೋಲ್ ಮಾಡುವಂತಹ ನೇಚರ್ ಇರುವ ಪರ್ಸನ್ ಆಗಿರ್ಬೋದು, ಸ್ವಲ್ಪ ಡಾಮಿನೇಟ್ ಆಗಿ ಥಿಂಕ್ ಮಾಡುವ ವ್ಯಕ್ತಿ ಕೂಡ ಆಗಿರಬಹುದು. ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಲಿಟ್ರಲಿ ಈ ಪರ್ಸನ್ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ನಗುವಿಗೆ, ನಿಮ್ಮ ಮಾತಿಗೆ ಪ್ರಭಾವಿತರಾಗಿರ್ಬೋದು. ನಿಮ್ಮ ಬಿಹೇವಿಯರ್, ನಿಮ್ಮ ಮೆಚ್ಯೂರಿಟಿ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ, ನೀವು ಮಾತಾಡುವ ರೀತಿ ಎಲ್ಲವೂ ಈ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮೈಂಡ್ನಲ್ಲಿ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿರ್ಬೋದು. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ನಿಮ್ಮಿಂದ ದೂರ ಆಗೋದು ಖಂಡಿತ ಇವ್ರಿಗೆ ಇಷ್ಟ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ, ಯಾವುದೇ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದರೂ ಕೂಡ, ಏನೇ ಸಮಸ್ಯೆ ಬಂದರೂ ಕೂಡ ನೀವು ಈ ಪರ್ಸನ್ನ ಲೈಫ್ನಲ್ಲಿ ಇರಬೇಕು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು. ಇದು ಕೇವಲ ಕಪಲ್ಸ್ಗಳು ಅಂತ ಹೇಳೋಕ್ಕಾಗೋದಿಲ್ಲ. ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫಾದರ್ ಮತ್ತು ಚಿಲ್ಡ್ರನ್ಸ್ ಆಗಿರಬಹುದು, ಏನೇ ಆಗಿರಬಹುದು. ಇಲ್ಲಿ ನೀವು ನಿಮ್ಮ ಮದರ್ಗೆ, ಫಾದರ್ಗೆ ನೋಡ್ತಾ ಇರ್ಬೋದು, ಅಥವಾ ಮದರ್ ಫಾದರ್ ಅನ್ನೋರು ತಮ್ಮ ಮಕ್ಕಳಿಗಾಗಿ ನೋಡ್ತಾ ಇರ್ಬೋದು. ಏನೇ ಆಗಿರಬಹುದು, ಇವರ ಲೈಫ್ನಲ್ಲಿ ನೀವು ಲೈಫ್ ಲಾಂಗ್ ಇರಬೇಕು ಅಂತ ಯೋಚನೆ ಮಾಡುವ ವ್ಯಕ್ತಿ ಕೂಡ ಆಗಿರಬಹುದು. ಆ ರೀತಿಯ ಎನರ್ಜಿ ಕೂಡ ತುಂಬ ಹೈ ವೈಬ್ರೇಷನ್ನಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರುವ ಥಾಟ್ಸ್ ಇವರ ಮನಸ್ಸಿನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾರೆ. ಕೆಲವೊಂದು ಬಾರಿ ಸಡನ್ನಾಗಿ ನೆಗೆಟಿವ್ ಕೂಡ ಆಗ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಎಲ್ಲಿ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೋ ಅನ್ನೋ ಹೆದರಿಕೆ ಕೂಡ ಈ ಪರ್ಸನ್ಗೆ ಇದೆ. ಯಾವುದಾದ್ರೂ ಚಾನ್ಸ್ ಸಿಗುತ್ತಾ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದೆ, ಮತ್ತೆ ಯಾವುದಾದ್ರೂ ಚಾನ್ಸ್ ಸಿಗುತ್ತಾ, ಮತ್ತೆ ಪ್ಯಾಚಪ್ ಆಗೋದಕ್ಕೆ ಆಗುತ್ತಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡುವ ಪರ್ಸನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮಗೆ ಪರ್ಫೆಕ್ಟ್ ಅಂತ ಅವ್ರು ಅಂದ್ಕೊಳ್ತಾರೆ. ನೀವು ಅವರಿಗೆ ಪರ್ಫೆಕ್ಟ್, ಅದೇ ರೀತಿ ನೀವು ಅವ್ರಿಗೆ ಪರ್ಫೆಕ್ಟ್ ಆಗಿದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಇವರ ಎಲ್ಲ ಫೀಲಿಂಗ್ಸ್ಗಳನ್ನು ಇವರು ಹೇಳ್ಕೊಳ್ಬೇಕು, ಫ್ಯೂಚರ್ ಅಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇವರ ಫೀಲಿಂಗ್ಸ್ಗಳನ್ನು, ಡೀಪ್ ಎಮೋಷನ್ಸ್ನ ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ
ನಿಮ್ಮ ಸ್ಟೈಲ್ ಅನ್ನೋದು, ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು, ನಿಮ್ಮ ಮಾತಿನ ಸ್ಮೂತಾಗಿ ಮಾತಾಡೋದು, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಕೇರಿಂಗ್ ನೇಚರ್ ಎಲ್ಲವೂ ಈ ಪರ್ಸನ್ಗೆ ತುಂಬ ಫೀಲ್ ಮಾಡ್ಕೊಳ್ತಾರೆ. ಈ ವ್ಯಕ್ತಿ ನನ್ನವರೇ, ನನ್ನ ಜೀವನದ ಭಾಗ ಆಗಬೇಕು ಅಂತ ಇವರು ಅಂದ್ಕೊಳ್ಳುವ ವ್ಯಕ್ತಿ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಸ್ವಲ್ಪ ಪೊಸೆಸಿವ್ ಕೂಡ ಆಗಿರ್ಬೋದು. ನೀವು ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗೋದಾಗಲಿ, ತುಂಬ ಮಾತಾಡೋದಾಗಲಿ, ಅಥವಾ ಬೇರೆ ಯಾರಿಗಾದರೂ ಕ್ಲೋಸ್ ಆಗಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಇವರ ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಆಗ್ಬೋದು. ಅದು ಈ ಪರ್ಸನ್ಗೆ ಇಷ್ಟ ಆಗದೇ ಇರಬಹುದು. ಇದು ಟಾಕ್ಸಿಕ್ ಆಗಿ ಪೊಸೆಸಿವ್ನೆಸ್ ಅಲ್ಲ, ಇದು ಕೇರ್ ಮಾಡುವಂಥ ಪೊಸೆಸಿವ್ನೆಸ್ ಅಂತ ಅನ್ನಿಸ್ತಾ ಇದೆ. ಇವರಿಗೆ ಇವರ ಲೈಫ್ನಲ್ಲಿ ನೀವು ಇರಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಇವರ ನೇಚರ್ ಆ ರೀತಿ ಆಗಿರ್ಬೋದು. ಸ್ವಲ್ಪ ಕಂಟ್ರೋಲ್ ಮಾಡುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ಬೋದು, ಸ್ವಲ್ಪ ಡಾಮಿನೇಟ್ ಆಗಿರ್ಬೋದು. ಅಂದರೆ ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ, ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇವರ ಎನರ್ಜಿಯ ಪ್ರಕಾರ ಹಿಡನ್ ಡಿಸೈರ್ಸ್ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಜೊತೆ ಡೀಪ್ ಆದ ಕಮ್ಯುನಿಕೇಷನನ್ನು ಮಾಡಬೇಕು, ತುಂಬ ಮಾತಾಡಬೇಕು, ನಿಮ್ಮೊಂದಿಗೆ ಇಮೋಷ್ನಲಿ ಕನೆಕ್ಟ್ ಆಗಬೇಕು, ಇವರ ಸೀಕ್ರೆಟ್ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೋಬೇಕು, ಫ್ಯೂಚರ್ ಸ್ಟೆಬಿಲಿಟಿಯನ್ನು ಹೊಂದಬೇಕು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬಾಂಡನ್ನು ಬಿಲ್ಡ್ ಮಾಡಬೇಕು ಅಂತ ಇವರು ಅಂದ್ಕೊಳ್ಳುವ ವ್ಯಕ್ತಿ ಆಗಿರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಾವಿಬ್ಬರು ಒಂದೇ ಡೈರೆಕ್ಷನ್ಗೆ ಮೂವ್ ಆಗಬೇಕು, ಒಂದೇ ಲೈಫಿನಲ್ಲಿ ಒಂದೇ ದಾರಿಯಲ್ಲಿ ಹೋಗಬೇಕು ಅಂತ ಥಿಂಕ್ ಮಾಡುವ ವ್ಯಕ್ತಿ ಕೂಡ ಆಗಿರಬಹುದು. ಈ ಪರ್ಸನ್ ಮತ್ತು ನಿಮ್ಮ ನಡುವೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ದೂರ ಏನಾದರೂ ಬಂದಿದ್ದರೆ, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿದ್ದರೆ, ಯಾವ ನೆಕ್ಸ್ಟ್ ಸ್ಟೆಪ್ಪನ್ನು ತಗೋಬಹುದು ಅಂದರೆ ಓಲ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳುವ ಪ್ರಯತ್ನ ಪಡ್ಬೋದು ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಲ್ಲಿರುವ ಫಿಯರ್ ಅಥವಾ ಇನ್ಸೆಕ್ಯೂರಿಟಿಯನ್ನು ರೆಡ್ಯೂಸ್ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು, ಎಮೋಷ್ನಲಿ ಓಪನ್ ಅಪ್ ಆಗ್ಬೋದು, ನಿಮ್ಮ ಜೊತೆ ತುಂಬ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಕೆಲವರ ಎನರ್ಜಿಯ ಪ್ರಕಾರ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಹಾಗಾಗಿ ಸಡನ್ನಾಗಿ ಮೆಸೇಜ್ ಅಥವಾ ಕಾಲ್ ಅಥವಾ ರೀಚ್ ಔಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಇವರ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಇನ್ನು ಫ್ಯೂಚರ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕನೆಕ್ಷನ್ ಅನ್ನೋದು ಸ್ಟ್ರಾಂಗ್ ಆಗ್ಬೋದು, ಕಮ್ಯುನಿಕೇಷನ್ ಅನ್ನೋದು ಕ್ಲಿಯರ್ ಆಗ್ಬೋದು, ಪೊಸೆಸಿವ್ನೆಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಅದು ಕೇರಲ್ಲಾಗಿರುವ ಪೊಸೆಸಿವ್ನೆಸ್ ಅಂತ ಅನ್ನಿಸ್ತಾ ಇದೆ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅದು ಸರಿಯಾಗುವ ಚಾನ್ಸಸ್ ತುಂಬ ಇದೆ. ಒಟ್ಟಿನಲ್ಲಿ ಬಾಂಡಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗುತ್ತೆ. ಎಮೋಷ್ನಲಿ ಕನೆಕ್ಷನ್ ಅನ್ನೋದು ಇಬ್ಬರು ಕೂಡ ಕನೆಕ್ಟ್ ಆಗ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ನೆಗೆಟಿವಿಟಿ ಬಂದಿದ್ದರೆ ಅದು ಕಡಿಮೆ ಆಗುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಬಾಂಡಿಂಗ್ ಆಗಿರಬಹುದು ನಿಮ್ಮದು. ಟ್ರಸ್ಟ್ ಇಶ್ಯೂ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುವ ಚಾನ್ಸಸ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರಿಗೆ ನೀವು ಬೇಕು, ಇವರ ಲೈಫ್ನಲ್ಲಿ ನೀವು ಇರಬೇಕು. ಇವರ ಹಾರ್ಟ್ನಲ್ಲಿ ನಿಮಗಾಗಿ ಒಂದು ಸ್ಪೇಸನ್ನು ಕೊಟ್ಟಿದ್ದಾರೆ. ತುಂಬ ಅಟ್ಯಾಚ್ಮೆಂಟನ್ನು, ತುಂಬ ಪ್ಯಾಷನನ್ನು ಬೆಳೆಸ್ಕೊಂಡಿದ್ದಾರೆ ಈ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನೀವೇನಾದರೂ ದೂರ ಇದ್ದರೆ, ಗ್ಯಾಪ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರೆ, ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ಒಟ್ಟಿನಲ್ಲಿ ನೀವು ಇವರ ಲೈಫ್ನಲ್ಲಿ ಇರಬೇಕು, ಫ್ಯೂಚರಲ್ಲಿ ಕೂಡ ನೀವು ಇವರ ಜೊತೆ ಇರಬೇಕು. ಎಮೋಷ್ನಲಿ ಅಟ್ಯಾಚ್ಮೆಂಟನ್ನು ಈ ಪರ್ಸನ್ ಬೆಳೆಸ್ಕೊಂಡಿದ್ದಾರೆ. ನಿಮ್ಮಿಬ್ಬರ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಈ ಪರ್ಸನ್ ಖಂಡಿತವಾಗಲೂ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.